ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಇನ್ನರ್ ವರ್ಕ್ ಮಾಡಬೇಕಾದ್ರೆ ನಮ್ಮೊಳಗೆ ಏನೇನು ಬದಲಾವಣೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾಳೆಯಿಂದ ಇನ್ನರ್ ವರ್ಕ್ ವಿಡಿಯೋಸ್ನ ನಾನು ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಸೊ ಬಾಡಿ, ಮೈಂಡ್, ಹಾರ್ಟ್ ಎಲ್ಲ ಹೀಲ್ ಆಗೋದಕ್ಕೆ ಶುರುವಾಗುತ್ತೆ. ಬಾಡಿ, ಮೈಂಡ್, ಹಾರ್ಟ್, ಸೋಲ್ ಎಲ್ಲಾನು ಅಲೈನ್ಮೆಂಟ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ತುಂಬ ಬದಲಾವಣೆಗಳು ನಮ್ಮ ಲೈಫ್ನಲ್ಲಿ ಬರುತ್ತೆ. ಮೆಡಿಟೇಷನ್ ಮಾಡ್ತಾ ಆಧ್ಯಾತ್ಮವಾಗಿ ಬೆಳೆಯೋದಕ್ಕೆ ನಾವು ಶುರು ಆದಾಗ ಪಾಸಿಟಿವ್ ಎನರ್ಜಿ ಶಿಫ್ಟ್ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಪಾಸಿಟಿವ್ ಎನರ್ಜಿ ನಮ್ಮೊಳಗೆ ಬರ್ತಾ ಹೋಗುತ್ತೆ. ಆವಾಗ ನೆಗೆಟಿವಿಟಿ ರಿಲೀಸ್ ಆಗ್ತಾ ಹೋಗುತ್ತೆ. ಆಗ ಬಾಡಿ ಲೆವೆಲ್ನಲ್ಲಿ ಏನಾಗತ್ತೆ ಅಂದ್ರೆ ದೇಹದ ಬೇರೆ ಬೇರೆ ಭಾಗಗಳು ನೋವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ನೋವಾಗತ್ತೆ ಆಕ್ಚುಲಿ. ಯಾಕಂದ್ರೆ ನಾವು ಸೃಷ್ಟಿಯಾದಾಗಿಂದ ಎಷ್ಟು ಜನ್ಮಗಳಿಂದ ಯಾವ ಯಾವ ನೋವನ್ನ ಇಟ್ಕೊಂಡಿರ್ತೀವಿ ಗೊತ್ತಿರಲ್ಲ. ಸೊ ನಮಗೆ ನೋವಾದಾಗೆಲ್ಲ ನಮ್ಮ ಹಾರ್ಟ್ ಚಕ್ರಕ್ಕೆ ನೋವಾಗಿರುತ್ತಲ್ಲ, ಆ ನೋವನ್ನ ನಮ್ಮ ದೇಹ ಬೇರೆ ಬೇರೆ ಪಾರ್ಟ್ಗಳಲ್ಲಿ, ಮೂಲೆಗಳಲ್ಲಿ ಮುಚ್ಚಿಡುತ್ತೆ ಆ ನೋವನ್ನ. ಯಾಕೆಂದ್ರೆ ಅಷ್ಟು ನೋವು ಹಾರ್ಟ್ಗಾದಾಗ ಹಾರ್ಟ್ ತಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ನಮ್ಮ ದೇಹ ನಮ್ಮನ್ನ ಅಷ್ಟು ಪ್ರೀತಿಸುತ್ತೆ. ನಾವು ಅಂದ್ರೆ ಸೋಲ್, ನನ್ನ ಯಜಮಾನ ಹೆಚ್ಚು ವರ್ಷಗಳು ಆರೋಗ್ಯವಾಗಿ ಬದುಕ್ಲಿ, ಆದಷ್ಟು ನನ್ನ ಕೈಲಾದಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ನೋವುಗಳನ್ನ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಮುಚ್ಚಿಡುತ್ತೆ. ಯಾವಾಗ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಒಂದೊಂದೇ ಪೇನ್ಗಳು ರಿಲೀಸ್ ಆಗ್ತಾ ಹೋದಾಗ ಯಾವ ಯಾವ ಭಾಗಗಳಲ್ಲಿ ನೋವಿರುತ್ತೆ ಆ ಎಲ್ಲ ಭಾಗಗಳು ನೋವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನೆಗೆಟಿವಿಟಿನ ಅದು ರಿಲೀಸ್ ಮಾಡ್ತಾ ಇದೆ. ಅಲ್ಲಿ ಆ ಡಾರ್ಕ್ ಪ್ಲೇಸ್, ನೋವು, ದುಃಖ ಏನಿರುತ್ತೆ ಅಲ್ಲಿ ಲೈಟ್, ಪ್ರೀತಿ, ಪ್ರೇಮ, ನಂಬಿಕೆ, ವಿಶ್ವಾಸ ಅನ್ನೋಂಥ ಪಾಸಿಟಿವ್ ಎನರ್ಜಿಗಳು ಶಿಫ್ಟ್ ಆಗ್ತಾ ಇರುತ್ತೆ. ಆದ್ರಿಂದ ಬಾಡಿಯಲ್ಲಿ ನೋವುಗಳು ಬರುತ್ತೆ. ಎಷ್ಟು ನೋವುಗಳಿರುತ್ತೋ ಒಂದಾದ್ಮೇಲೆ ಒಂದು ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಕಂಪ್ಲೀಟ್ಲಿ ಎಲ್ಲಾನು ರಿಲೀಸ್ ಮಾಡಿದ್ಮೇಲೆ ಕಂಪ್ಲೀಟ್ ದೇಹ ಹೂವು ತರ ಲೈಟ್ ಫೀಲ್ ಆಗುತ್ತೆ. ಇನ್ನರ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ರಿಯಲಿ ಅಷ್ಟು ಹಗುರ ಫೀಲ್ ಆಗುತ್ತೆ ದೇಹ, ಅಷ್ಟು ಲೈಟ್ ಆಗಿರುತ್ತೆ. ನೆಕ್ಸ್ಟ್ ದೇಹದಲ್ಲಿ ಕೆಟ್ಟ ವಾಸನೆಗಳು ಬರುತ್ತೆ ನಮ್ಮ ನವರಂಧ್ರಗಳಿಂದ ಕೂಡ. ದಿನಕ್ಕೆ 2 ಸಲ ಹಲ್ಲುಜ್ಜಿದ್ರು ಕೂಡ ಬಾಯಲ್ಲಿ ಕೆಟ್ಟ ವಾಸನೆ ಬರುತ್ತೆ. ನಮ್ಮ ಬೆವರು ವಾಸನೆ ಆಗಿರಬಹುದು, ಯೂರಿನ್ ಮೋಷನ್ ಆಗಿರಬಹುದು, ಎಲ್ಲಾನು ಹೆವಿ, ನಮ್ಮ ಕೂದಲಿಂದ ಹಿಡಿದು ಕೆಟ್ಟ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಟ್ಟ ವಾಸನೆ ಅನ್ನುವಂಥದ್ದು ನೆಗೆಟಿವಿಟಿ ಅನ್ನುವಂಥದ್ದು. ಆ ನೆಗೆಟಿವಿಟಿ ರಿಲೀಸ್ ಆದಾಗ ಕೆಟ್ಟ ವಾಸನೆ ಬರುತ್ತೆ. ಅದರಿಂದ ಪ್ರತಿದಿನ ಸ್ನಾನ ಮಾಡಿ ಚೆನ್ನಾಗಿ ಒಗೆದಿರುವಂಥ, ಐರನ್ ಮಾಡಿರುವಂಥ ಬಟ್ಟೆಗಳನ್ನ ಹಾಕೊಳ್ಳೋ ಅಂಥದ್ದು, ಒಳ್ಳೆ ಸ್ಮೆಲ್ ಇರುವಂಥ ಗುಡ್ ಪರ್ಫ್ಯೂಮ್ಗಳನ್ನ ಯೂಸ್ ಮಾಡುವಂಥದ್ದು, ನಮ್ಮ ಓರವನ್ನ ಯಾವಾಗಲೂ ಕ್ಲೆನ್ಸ್ ಮಾಡ್ಕೊಳ್ತಾ ಇರೋದು, ಕಲ್ಲುಪ್ಪು ಹಾಕೊಂಡು ಅವಾಗವಾಗ ಸ್ನಾನ ಮಾಡುವಂಥದ್ದು, ಗುಡ್ ಪರ್ಫ್ಯೂಮ್ಸ್ ಯೂಸ್ ಮಾಡೋದು, ಇದೆಲ್ಲ ಕೂಡ ಈ ಪ್ರಾಬ್ಲಮ್ನಿಂದ ಹೊರಗೆ ಬರೋದಕ್ಕೆ ರೆಮಿಡಿ. ನೆಕ್ಸ್ಟು ಎಮೋಷನಲಿ ಡೀಪ್ ಹೀಲಿಂಗ್ಗೆ, ಇನ್ನೂ ಡೀಪ್ ಹೀಲಿಂಗಿಗೆ ಹೋದಾಗ ಲೂಸ್ ಮೋಷನ್, ವಾಮಿಟಿಂಗ್, ಗ್ಯಾಸ್ ರಿಲೀಸ್ ಆಗೋದು, ಅದು ಬಾಯಿಂದ ಆಗಿರ್ಬೋದು, ಕೆಳಗಿಂದ ಆಗಿರ್ಬೋದು, ಗ್ಯಾಸ್ ರಿಲೀಸ್ ಆಗತ್ತೆ. ಕಫ ಜಾಸ್ತಿ ಬರುತ್ತೆ. ತುಂಬಾ ಕೆಮ್ಮು, ಗಂಟ್ಲು ಕಟ್ಕೊಳ್ಳೋದು, ಕಫ ಬರ್ತಿದೆ ಅಂತಂದ್ರೆ ಬಾಡಿ ತನ್ನೊಳಗಿರುವಂಥ ಎಲ್ಲ ನೆಗೆಟಿವಿಟಿಯನ್ನ ರಿಲೀಸ್ ಮಾಡ್ತಾ ಇದೆ. ಇದೆಲ್ಲ ಒಂದೊಂದು ರೀತಿ ಬಾಡಿ ನೆಗೆಟಿವಿಟಿಯನ್ನ ರಿಲೀಸ್ ಮಾಡ್ತಾ ಇದೆ ಅನ್ನೋದಕ್ಕೆ. ಇದೆಲ್ಲ ಆಗ್ತಾ ಇದೆ ಅಂದ್ರೆ ಇದು ಕೂಡ ನಾರ್ಮಲ್ ಸಿಂಪ್ಟಮ್. ನೆಕ್ಸ್ಟ್ ಬಂದು ಇದ್ದಕ್ಕಿದ್ದಂಗೆ ದಪ್ಪ ಆಗೋದು, ಇದ್ದಕ್ಕಿದ್ದಂಗೆ ಸಣ್ಣ ಆಗ್ಬಿಡೋದು, ಚರ್ಮ ಎಲ್ಲ ಒಂಥರ ವಯಸ್ಸಾದವ್ರ ತರ ಮುದ್ರಕೊಂಡ್ಬಿಡೋದು, ಕೂದಲೆಲ್ಲ ಉದ್ರೋಗ್ಬಿಡೋದು, ಮುಖ ಎಲ್ಲ ಪಿಂಪಲ್ ಬಂದ್ಬಿಡೋದು. ಕೆಲವು ತಿಂಗಳ ಹಿಂದೆ ನಮ್ಮನ್ನ ನೋಡಿದವರು ನಮ್ಮನ್ನ ಗುರ್ತು ಕೂಡ ಹಿಡಿಯಕ್ಕಾಗಲ್ಲ, ಅಷ್ಟು ಬದಲಾಗ್ಬಿಟ್ಟಿರುತ್ತೆ ನಮ್ಮ ದೇಹ. ನಮ್ಮ ವಯಸ್ಸಿಗಿಂತ ಜಾಸ್ತಿ ಕಾಣಿಸ್ತೀವಿ ನಾವು. ಇದ್ದಕ್ಕಿದ್ದಂಗೆ ನಿನ್ಗೇನಾಯ್ತು ಅಂತ ಕೇಳ್ತಾರೆ. ಅದೇ ಕಂಪ್ಲೀಟ್ ನಾವು ಹೀಲಿಂಗ್ ಮುಗಿಸಿದ್ಮೇಲೆ ಮತ್ತೆ ರಿವರ್ಸ್ ಆಗತ್ತೆ. ನಮ್ಮ ಏಜ್ ರಿವರ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಯಾಕೆಂದ್ರೆ ನಾವು ನಮ್ಮ ಈಗ ನಾನು ಏನೇನು ರೆಮಿಡೀಸ್ ಹೇಳ್ದೆ ಅದ್ರ ಜೊತೆಯಲ್ಲಿ ನಮ್ಮ ಹೇರ್ ಕೇರ್, ಸ್ಕಿನ್ ಕೇರ್, ನಮ್ಮ ಊಟ, ವಾಕಿಂಗ್ ಮಾಡುವಂಥದ್ದಾಗಿರಬಹುದು, ಒಳ್ಳೊಳ್ಳೆ ಹಾಡು ಇರೋ ಮ್ಯೂಸಿಕ್, ಲಿರಿಕ್ಸ್ ಇರೋ ಅಂಥದ್ದು ಕೇಳೋದು,
ಸೂದಿಂಗ್ ಮ್ಯೂಸಿಕ್ಗಳು ಕೇಳೋದು, ಹೀಲಿಂಗ್ ಮ್ಯೂಸಿಕ್ಗಳು, ಏಂಜಲ್ ಹೀಲಿಂಗ್ ಮ್ಯೂಸಿಕ್ಗಳೆಲ್ಲ ಸಿಗತ್ತೆ. ಅದನ್ನೆಲ್ಲ ಕೇಳುವಂಥದ್ದಾಗಿರಬಹುದು. ಹೊರಗಡೆ ಗಾಳಿಯಲ್ಲಿ ಓಡಾಡುವಂಥದ್ದು, ಎಲ್ಲಿ ಮರ-ಗಿಡ ತಂಪಾದ ಜಾಗಗಳಿರತ್ತೆ ಅಲ್ಲಿ ಓಡಾಡುವಂಥದ್ದು. ಇದೆಲ್ಲ ನಮ್ಮ ಹೀಲಿಂಗ್ ಫಾಸ್ಟ್ ಆಗೋದಕ್ಕೆ ನಮ್ಗೆ ಹೆಲ್ಪ್ ಮಾಡತ್ತೆ. ರಿಯಲಿ ಕಂಪ್ಲೀಟ್ಲಿ ಹೀಲ್ ಆದ್ಮೇಲೆ ಮತ್ತೆ ನಾವು ನಮ್ಮ ವಯಸ್ಸಿಗಿಂತ ಕಡಿಮೆ ಕಾಣಿಸ್ತೀವಿ. ನಮ್ಮ ಚರ್ಮದಲ್ಲಿ ಹೊಳಪು ಬರುತ್ತೆ. ಮತ್ತೆ ಯಾರಾದ್ರೂ ನೋಡಿದ್ರೆ ಸ್ವಲ್ಪ ಏನೋ ಹುಷಾರಿರ್ಲಿಲ್ಲ, ಸರಿ ಹೋಗಿದ್ಯಾ ನೀನು? ಮತ್ತೆ ಅವಾಗಿಂದ ನೀನ್ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೀಯ ಅಂತ ಕಾಂಪ್ಲಿಮೆಂಟ್ ಕೊಡೋ ಲೆವೆಲ್‌ಗೆ ನಾವು ಬದ್ಲಾಗಿರ್ತೀವಿ. ಜೊತೆಯಲ್ಲಿ ನಾನೆಲ್ಲ ಹೇಳದ್ನಲ್ಲ ರೆಮಿಡೀಸ್, ಜೊತೆಯಲ್ಲಿ ನಮ್ಮ ಊಟ, ನಾವೇನ್ ಊಟ ತಿಂತೀವಿ, ಪೌಷ್ಟಿಕ ಆಹಾರವನ್ನ ತಗೊಳ್ಬೇಕು. ಆದಷ್ಟು ಸಾತ್ವಿಕ ಆಹಾರ ತಗೊಳ್ಳೋದು ತುಂಬಾ ಒಳ್ಳೇದು. ಆಧ್ಯಾತ್ಮವಾಗಿ ನಾವು ಬದ್ಲಾಗ್ಬೇಕಾದ್ರೆ. ಇದೆಲ್ಲ ನಮ್ಮ ಬಾಡಿ ಲೆವೆಲ್‌ನಲ್ಲಿ ಚೇಂಜಸ್ ಬರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡತ್ತೆ. ನೆಕ್ಸ್ಟು ಮೈಂಡ್ ಲೆವೆಲಲ್ಲಿ ಏನ್ ಚೇಂಜ್ ಆಗತ್ತೆ ಅನ್ನೋದನ್ನ ನೋಡೋಣ. ನಮ್ಮ ಜೀವನದಲ್ಲಿ ಯಾವ ಯಾವ ವಿಷಯದಲ್ಲಿ ನೋವಾಗಿರುತ್ತೆ, ಪ್ರತಿ ಒಂದು ವಿಷಯ ಒಂದಾದ್ಮೇಲೊಂದು ಜ್ಞಾಪಕ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಮೆಡಿಟೇಷನ್ ಮಾಡಿ ನಮ್ಮೊಳಗೆ ನಾವು ಎಷ್ಟು ಒಳಗ್ ಹೋಗ್ತಾ ಹೋಗ್ತೀವಿ, ಒಂದೊಂದೇ ಪೇನ್‌ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವ ಯಾವ ವಿಷಯಗಳಲ್ಲಿ ನಮಗ್ ನೋವಾಗಿರುತ್ತೆ, ಆ ಎಲ್ಲ ಜ್ಞಾಪಕಗಳು ನಮಗೆ ಮರುಕಳಿಸುತ್ತೆ. ಅಂದ್ರೆ ಆ ವಿಷಯವನ್ನ ನಾವು ರಿಲೀಸ್ ಮಾಡ್ತಾ ಇದೀವಿ ಅಂತ. ಎಷ್ಟ್ರ ಮಟ್ಟಿಗೆ ಜ್ಞಾಪಕ ಬರುತ್ತೆ ಅಂದ್ರೆ ನಮ್ಗೆ 2-3 ವರ್ಷ ಚಿಕ್ಕ ಮಕ್ಳಿದ್ದಾಗ ನಮ್ಮ ಅಪ್ಪನೋ, ಅಮ್ಮನೋ, ಫ್ರೆಂಡ್ಸೋ, ಅಕ್ಕಪಕ್ಕದ ಮನೆಯವ್ರೋ, ಟೀಚರ್ಸ್ ಯಾರಾದ್ರೂ ಸುಮ್ನೆ ಗಟ್ಟಿಯಾಗಿ ಗದ್ರ್ ಬಿಟ್ಟಿದ್ರು ಅಂತ ಅನ್ಕೊಳ್ಳಿ, ಅದು ಕೂಡ ಒಂದು ಭಯ ಆಗಿ ನಮ್ಮೊಳಗೆ ಮುಚ್ಚಿಟ್ಕೊಂಡ್ಬಿಟ್ಟಿರ್ತೀವಿ. ಆ ಭಯ ರಿಲೀಸ್ ಮಾಡ್ಬೇಕಾದ್ರೆ ಆ ಚಿಕ್ಕ ವಯಸ್ಸಿನಲ್ಲಿದ್ದ ನಿಮಗೆ ಅದು ತುಂಬಾ ದೊಡ್ಡ ಭಯ. ಆದ್ರೆ ಬೆಳೆದಿಂತಿರೋ ನಮಗೆ ಅದು ತುಂಬಾ ಚಿಕ್ಕ ಭಯ ಅಲ್ವಾ? ತುಂಬಾ ಚಿಕ್ಕ ವಿಷಯಕ್ಕೆ ನಾನು ಇಷ್ಟೊಂದು ಭಯ ಪಟ್ನಾ ಅಂತ ಅಂದ್ಬಿಟ್ಟು ಈಸಿಲಿ ರಿಲೀಸ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಇನ್ನ ಎಷ್ಟು ಜನ್ಮದ ಏನೇನ್ ಇರುತ್ತೋ ಗೊತ್ತಿಲ್ಲ. ಅದೆಲ್ಲ ಕೂಡ ಒಂದಾದ್ಮೇಲೆ ರಿಲೀಸ್ ಮಾಡ್ತಾ ಹೋಗ್ತೀವಿ. ಎಷ್ಟು ಸಾವಿರ ಅಂತ ಇನ್ಸಿಡೆಂಟ್‌ಗಳಿರುತ್ತೆ, ಎಷ್ಟು ಲಕ್ಷ ಇಟ್ಕೊಂಡಿರ್ತೀವೋ ಒಳಗೆ ಗೊತ್ತಿಲ್ಲ. ತುಂಬಾ ಸೆನ್ಸಿಟಿವ್ ಇರೋರು ಯಾರು ಕೆಲವು ಬಾಯಿ ಬಿಡ್ದಲೇನೆ, ಹೇಳ್ಕೊಳ್ದಲೇನೆ ಮನ್ಸೊಳಗೆ ಮುಚ್ಚಿಟ್ಕೊಂಡ್ ಹೋಗ್ತಾರೆ. ಬಾಟಲ್ ಅಪ್ ಆಗ್ತಾ ಇರತ್ತೆ ಅದೆಲ್ಲಾನು ಕೂಡ. ಸೊ ಹೀಲಿಂಗ್ ಟೈಮಲ್ಲಿ ಒಂದೊಂದೇ ಗುರ್ತುಕ್ ಬಂದು ಒಂದೊಂದೇ ಹೀಲ್ ಮಾಡ್ಕೊಳ್ತಾ ಹೋಗ್ತೀವಿ. ನಿಮ್ಮೊಳಗೆ ಎಷ್ಟು ಮುಚ್ಚಿಟ್ಕೊಂಡಿರ್ತೀರಾ ಅದ್ ನಿಮಗ್ ಮಾತ್ರನೇ ಗೊತ್ತಾಗತ್ತೆ. ಹೀಲ್ ಮಾಡ್ಕೊಳ್ಕೊಂಡು ನಾನು ಇಷ್ಟೊಂದ್ ವಿಷಯಗಳು ನನ್ನೊಳಗ್ ಮುಚ್ಚಿಟ್ಕೊಂಡಿದ್ನ ಅಂತ ನಮ್ಗೆ ಶಾಕ್ ಆಗುತ್ತೆ. ಅಷ್ಟು ವಿಷಯಗಳನ್ನ ನಾವು ಮುಚ್ಚಿಟ್ಕೊಂಡಿರ್ತೀವಿ. ನೀವು ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ಅವ್ರಿಗೆ ಸಾರಿ ಹೇಳಿ ಫರ್ಗಿವ್ನೆಸ್ ಮೆಡಿಟೇಷನ್ ಮಾಡಿ. ನಿಮಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ಅವರನ್ನ ಕ್ಷಮಿಸಿ ಫರ್ಗಿವ್ನೆಸ್ ಮೆಡಿಟೇಷನ್ ಮಾಡಿ. ಪ್ರತಿ ಒಬ್ಬ ವ್ಯಕ್ತಿ ಜೊತೆಗೂ ಪ್ರತಿ ಒಂದು ವಿಷಯಕ್ಕೂನು ಫರ್ಗಿವ್ನೆಸ್ ಮೆಡಿಟೇಷನ್ ಮಾಡ್ಬೇಕಾಗತ್ತೆ. ಸ್ಟಾರ್ಟಿಂಗ್‌ನಲ್ಲಿ ಇದು ತುಂಬಾ ಕಷ್ಟ ಅಂತ ಅನ್ನಿಸ್ಬಹುದು. ಮೆಡಿಟೇಷನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡು ನಮ್ಮ ಸಬ್‌ಕಾನ್ಷಿಯಸ್ ಮೈಂಡ್‌ನ ಟ್ರೈನಿಂಗ್ ಮಾಡ್ಬೇಕಾಗತ್ತೆ ಕ್ಷಮಿಸೋದಕ್ಕೋಸ್ಕರ. ಯಾಕೆಂದ್ರೆ ನಾವು ಒಂದು ವಿಷಯನ ಕ್ಷಮಿಸೋದಕ್ಕೆ ಎಷ್ಟೋ ಜನ್ಮಗಳು ತಗೊಂಡಿರ್ತೀವಿ. ನಾನ್ ಕ್ಷಮಿಸಲ್ಲ, ಅವ್ರು ಅಷ್ಟು ನೋವು ಮಾಡಿದ್ರು, ನಾನ್ ಹಂಗಿದ್ದೆ, ನಾನ್ ಅಷ್ಟ್ ಮಾಡ್ದೆ, ಇಷ್ಟ್ ಮಾಡ್ದೆ, ನಾನ್ ಕ್ಷಮಿಸಲ್ಲ. ಆ ಹಠದಲ್ಲಿ ಕುತ್ಕೊಂಡಿರ್ತೀವಲ್ಲ, ಆ ಹಠವನ್ನ ನಾವು ರಿಲೀಸ್ ಮಾಡೋದಕ್ಕೆ ಎಷ್ಟೋ ಜನ್ಮಗಳು ತಗೊಂಡ್ಬಿಟ್ಟಿರ್ತೀವಿ. ಮೊದಲನೇ ಸಾಲಿ ನಾವು ಮೊದಲನೇ ವಿಷಯವನ್ನ ನಾವು ಕ್ಷಮಿಸಿ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಬಾಡಿ, ಮೈಂಡ್, ಹಾರ್ಟ್, ಸೋಲ್ ಎಷ್ಟು ಲೈಟ್, ಎಷ್ಟು ಆನಂದ, ಸಂತೋಷ, ತೃಪ್ತಿ ನಮ್ಮೊಳಗ್ ಬರುತ್ತೆ. ಆ ಒಂದು ಪಾಸಿಟಿವ್ ಅಡಿಕ್ಷನ್‌ಗೆ ನಾವು ಹೋದಾಗ ಕ್ಷಮಿಸೋದು ಅನ್ನುವಂಥದ್ದು ಆಟದ್ ತರ ಆಗೋಗ್ಬಿಡುತ್ತೆ. ಇನ್ನರ್ ವರ್ಕ್ ಆಟದ್ ತರ ಮಾಡ್ಕೊಂಡ್ ಹೋಗ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಮೆಡಿಟೇಷನ್ ಅಲ್ಲಿ ಕುತ್ಕೊಂಡು ಸಬ್‌ಕಾನ್ಷಿಯಸ್ಲಿ ಅದನ್ನ ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಓಡಾಡ್ತಾ, ಕೆಲ್ಸ ಮಾಡ್ತಾ, ಟ್ರಾವೆಲ್ ಮಾಡ್ತಾ ಎಲ್ಲಿದ್ರು ಸಹ ಅದು ಜ್ಞಾಪಕಕ್ಕೆ ಬಂದ್ರೆ ಓಕೆ ಈ ಇನ್ಸಿಡೆಂಟ್ ಆಗಿತ್ತು. ನಾನು ಇದನ್ನ ಫರ್ಗಿವ್ ಮಾಡ್ತಾ ಇದ್ದೀನಿ. ನಾನು ಅವ್ರ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಅವ್ರನ್ನ ಕ್ಷಮಿಸಿದೀನಿ. ರಿಲೀಸ್ ಮಾಡ್ತಾ ಇದ್ದೀನಿ. ಭಗವಂತ ಮಿಕ್ಕಿದ್ ನಿನಗ್ ಬಿಟ್ಟಿದ್ದು ಅನ್ನೋ ಲೆವೆಲ್‌ಗೆ ಆಟದ್ ತರ ನಾವು ಆ ರಿಲೀಸ್ ಅನ್ನೋದ್ ಮಾಡ್ತಾ ಹೋಗ್ತೀವಿ. ತುಂಬಾ ಚೆನ್ನಾಗಿರುತ್ತೆ ನಮಗೂ ಕೂಡ. ಅಷ್ಟು ಲೈಟ್ ಫೀಲ್ ಆಗ್ತಾ ಹೋಗುತ್ತೆ. ಎಷ್ಟು ಹೀಲ್ ಆಗ್ತೀವಿ, ಎಷ್ಟು ಕ್ಷಮಿಸ್ತಾ ಹೋಗ್ತೀವಿ. ಒಂದು ರಿಯಲಿ ನಾನು ಇದನ್ನ ಮಾಡಿದ್ದೀನಿ. ಅದಕ್ಕೇನೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಹಾರ್ಟ್ ಲೆವೆಲಲ್ಲಿ. ಮೇನ್ಲಿ ನಮಗೆ ಜಾಸ್ತಿ ನೋವಾಗೋದು ಯಾವ್ದು ಹೇಳಿ? ಲವ್ ಫೇಲ್ಯೂರ್. ನಮ್ಮ ಹುಡುಗ ಅಥವಾ ಹುಡುಗಿ ಲವರ್ಸ್ ಅಥವಾ ಗಂಡ ಹೆಂಡತಿ ಯಾರಿದ್ರೂನು ಸಹ
ಮಧ್ಯದಲ್ಲಿ 3ನೇ ವ್ಯಕ್ತಿ ಬಂದಾಗ ಆಗ ಆಗುವಂಥ ನೋವು ಎಷ್ಟೇ ಯಾರೇ ಏನೇ ಸಾಂತ್ವನ ಹೇಳಿದ್ರು ಅದು ಮುಗ್ಗಿದಲ್ಲೇ ಇರುವಂಥ ನೋವು. ಅಷ್ಟು ತುಂಬ್ಕೊಂಡ್ಬಿಟ್ಟಿರ್ತೀವಿ ನಾವು ನೋವನ್ನ. ಯಾಕೆಂದ್ರೆ ನಾವು ಈ ನಮ್ಮ ಪಾರ್ಟ್ನರ್‌ನಾಗಿರಬಹುದು ಅತಿಯಾಗಿ ನಾವು ಪ್ರೀತಿಸ್ಬಿಟ್ಟಿರ್ತೀವಿ. ಮತ್ತೆ ನಮ್ಮ ಫಸ್ಟ್ ಲವ್ ನಮ್ಮ ಹುಡುಗ-ಹುಡುಗಿನೋ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ನಮ್ಮ ಫಸ್ಟ್ ಲವ್ ನಮ್ಮ ತಂದೆ-ತಾಯಿ ಆಗಿರ್ತಾರೆ. ಇದು ನನ್ನ ರಿಯಲೈಸೇಷನ್. ಸೊ, ನಮ್ ತಂದೆ-ತಾಯಿ ಆಗಿರ್ಬಹುದು, ಫ್ಯಾಮಿಲಿ ಆಗಿರ್ಬಹುದು, ಫ್ರೆಂಡ್ಸು, ಟೀಚರ್ಸು, ಸ್ಕೂಲು, ಕಾಲೇಜು, ಸಮಾಜ, ಕೊಲೀಗ್ಸು ಯಾರ್ಯಾರ ಜೊತೆ ಎಲ್ಲಿ ಯಾರ್ ಜೊತೆ ಬೇಕಿದ್ರೂ ನಾವು ಕನೆಕ್ಟ್ ಆಗ್ತೀವಿ. ಕೆಲವೊಂದ್ಸಲಿ ನಾವು ತಂದೆ-ತಾಯಿ ಹತ್ರ ಹೇಳ್ಕೊಳ್ದಲೆ ವಿಷಯ ಕೂಡ ನಾವು ನಮ್ಮ ಫ್ರೆಂಡ್ಸ್‌ಗಳ ಹತ್ರ ಹೇಳ್ಕೊಂಡಿರ್ತೀವಿ. ನಾವೆಷ್ಟು ಅಂಟ್ಕೊಂಡ್ಬಿಟ್ಟಿರ್ತೀವಿ. ಅತಿಯಾಗಿ ನಂಬಿಕೆ, ಅತಿಯಾಗಿ ಪ್ರೀತಿಸಿರ್ತೀವಿ. ಅವಾಗ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ. ಅವ್ರಿಗೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ಇವ್ರಿಲ್ಲ ಅಂದ್ರೆ ನನ್ಗಿರೋದಕ್ಕಾಗಲ್ಲ ಅನ್ನೋ ಲೆವೆಲಲ್ಲಿ ನಾನ್ ಬದುಕಿರಲ್ಲ ಅನ್ನೋ ಲೆವೆಲಲ್ಲಿ ಅಟ್ಯಾಚ್‌ಮೆಂಟ್ ಆಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ, ಸಂಬಂಧಗಳಲ್ಲಿ. ಆಗ ಯೂನಿವರ್ಸ್ ಏನ್ ಮಾಡುತ್ತೆ, ಅತಿಯಾಗಿ ಅಂಟಿಸ್ಕೊತೀಯ, ಅತಿಯಾಗಿ ಪ್ರೀತಿಸ್ತೀಯ, ಇರು ಆ ವ್ಯಕ್ತಿನೇ ದೂರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಚಿಕ್ಕ ಮಕ್ಳಿದ್ದಾಗ್ಲೇ ಅಜ್ಜಿ ತಾತ ತೀರೋಗೋದು, ತಂದೆ ತಾಯಿ ತೀರೋಗೋದು, ತುಂಬಾ ಪ್ರೀತಿಸೋರು ತೀರೋಗೋಂಥದ್ದು ಆಗತ್ತೆ. ಇಲ್ಲ ಅಂದ್ರೆ ತುಂಬಾ ಅತಿಯಾಗಿ ಫ್ರೆಂಡ್ಸ್‌ನ ಮಾಡ್ಕೊಂಡಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಆಕ್ಸಿಡೆಂಟ್ಲಿ ಅವರು ಕೂಡ ತೀರೋಗ್ಬಿಟ್ಟಿರ್ತಾರೆ. ಕೆಲವ್ರಿಗೆ, ಎಲ್ಲಾರ್ಗೂ ಅಂತ ಹೇಳ್ತಾ ಇಲ್ಲ ನಾನಿಲ್ಲಿ. ಯಾವ್ದಾದ್ರೂ ರೀತಿಯಲ್ಲಿ ದೂರ ಮಾಡ್ತಾರೆ. ಇಲ್ಲ 3ನೇ ಪರ್ಸನ್‌ನ ಕರ್ಕೊಂಡ್ ಬಂದು ಲವರ್ಸ್ ಜೊತೆ ದೂರ ಮಾಡುವಂಥದ್ದು. ಇದನ್ನ ಯೂನಿವರ್ಸ್ ಮಾಡುತ್ತೆ. ಯಾಕಂದ್ರೆ ಬುದ್ಧ ಹೇಳ್ತಾರೆ, ಯಾವುದನ್ನು ಕೂಡ ಇಗ್ನೋರ್ ಮಾಡೋದು ಕೂಡ ತಪ್ಪು, ಅತಿ ಮಾಡೋದು ಕೂಡ ತಪ್ಪು. ಯಾವಾಗ್ಲೂ ಮಧ್ಯ ಬಿಂದು ಅನ್ನೋದಿರತ್ತೆ. ಅದ್ರಲ್ಲಿ ಬ್ಯಾಲೆನ್ಸ್ಡ್ ಆಗಿ ಇರ್ಬೇಕು. ಯಾವುದನ್ನು ಇಗ್ನೋರು ಮಾಡ್ಬಾರ್ದು, ಅತಿನೂ ಮಾಡ್ಬಾರ್ದು. ಮಧ್ಯ ದಾರಿಯಲ್ಲಿ ಇರ್ಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅನ್ನುವಂಥದ್ದನ್ನ ಬುದ್ಧ ಅವರು ಕಂಪ್ಲೀಟ್ಲಿ ರಿಯಲೈಸ್ ಆದ್ಮೇಲೆ ಹೇಳ್ತಾರೆ. ಯಾಕಂದ್ರೆ ಯಾವ್ದಾದ್ರೂ ಸರಿ ತುಂಬಾ ಇಗ್ನೋರ್ ಮಾಡಿದ್ರೆ ಅವಾಗ್ಲೂ ಹಾಳಾಗತ್ತೆ. ತುಂಬಾ ಅತಿಯಾಗಿ ಕೇರ್ ಮಾಡ್ದಾಗ್ಲೂ ಹಾಳಾಗತ್ತೆ. ತುಂಬಾ ಪ್ರೀತಿನೂ ಹಾಳ್ ಮಾಡುತ್ತೆ, ತುಂಬಾ ದ್ವೇಷನೂ ಹಾಳ್ ಮಾಡತ್ತೆ. ಈಗ ಮಕ್ಕಳನ್ನ ತುಂಬಾ ಮುದ್ದಾಗಿ ಸಾಕಿದ ಮಕ್ಕಳು ಹಾಳಾಗ್ತಾರೆ, ತುಂಬಾ ಸ್ಟ್ರಿಕ್ಟ್ ಆಗಿ ಸಾಕಿದ ಮಕ್ಕಳು ಹಾಳಾಗ್ತಾರೆ. ಪ್ರತಿ ಒಂದಕ್ಕೂನು ಲಿಮಿಟೇಷನ್ಸ್ ಅನ್ನೋದಿರುತ್ತೆ, ಬೌಂಡರೀಸ್ ಅನ್ನೋದಿರುತ್ತೆ. ಅದನ್ನ ಕರೆಕ್ಟ್ ಆಗಿ ಎಲ್ಲಿವರೆಗೂ ಫ್ರೀನೆಸ್ ಬಿಡ್ಬೇಕು, ಎಲ್ಲಿವರೆಗೂ ಬೌಂಡರಿಗಳು ಹಾಕ್ಬೇಕು ಅನ್ನೋದು ಪ್ರತಿ ಒಂದು ಸಂಬಂಧದಲ್ಲೂ, ಪ್ರತಿ ವಿಷಯದಲ್ಲೂ, ಪ್ರತಿ ವ್ಯಕ್ತಿಗಳಿಗೂ ನಮಗೆ ಗೊತ್ತಿರ್ಬೇಕು. ನಮ್ಮ ಬೌಂಡರೀಸ್ ಏನು? ಆ ಬೌಂಡರಿ ನಮ್ ಸುತ್ತ ಹಾಕೊಳ್ಬೇಕು. ನಾವು ಅದನ್ನ ದಾಟಿ ಹೋಗ್ಬಾರ್ದು. ಅದನ್ನ ದಾಟಿ ಯಾರಾದ್ರೂ ಬರೋದಕ್ಕೆ ನಾವು ಬಿಡಬಾರ್ದು. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಇನ್ಯಾವ್ದಾದ್ರು ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ. ನಾವು ಸಂಬಂಧಗಳಿಗೆ ಎಷ್ಟ್ರ ಮಟ್ಟಿಗೆ ಅಂಟ್ಕೊಂಡಿರ್ತೀವಿ ಅಂದ್ರೆ ಕೂದ್ಲಿಗೆ ಬಬಲ್ ಗಮ್ ಅಂಟ್ಕೊಳ್ಳುತ್ತಲ್ಲ ಆ ರೀತಿ. ಕೂದ್ಲಿಗೆ ಬಬಲ್ ಗಮ್ ಅಂಟ್ಕೊಂಡ್ರೆ ಬಿಡಿಸಿ ನೋಡಿ, ಇಟ್ಸ್ ಇಂಪಾಸಿಬಲ್, ಆಗೋದಿಲ್ಲ. ಬಿಡ್ಸಕ್ ಹೋಗಿ 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 ಫೈನಲಿ ಆ ಒಂದು ಕೂದಲನ್ನ ಕಟ್ ಮಾಡ್ಬೇಕಾಗತ್ತೆ. ಆ ಕೂದಲ ಒಂದು ಭಾಗವನ್ನ ಅಷ್ಟ್ರ ಮಟ್ಟಿಗೆ ಅಂಟ್ಕೊಂಡಿರ್ತೀವಿ. ಇಟ್ಸ್ ಅ ಅಟ್ಯಾಚ್‌ಮೆಂಟ್ ಅಂದ್ರೆ ಹಾಗಿರುತ್ತೆ. ಅಷ್ಟು ಅಂಟ್ಕೊಂಡ್ಬಿಟ್ಟಿರ್ತೀವಿ ಕೂದ್ಲಿಗೆ ಬಬಲ್ ಗಮ್ ಅಂಟ್ಕೊಂಡಂಗೆ. ಅದನ್ನ ಬಿಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗತ್ತೆ. ಡಿಟ್ಯಾಚ್ ಆಗ್ಬೇಕಾದ್ರೆ ಕೂಡ ಅಷ್ಟೇ ಕಷ್ಟ, ಅಷ್ಟೇ ಡೀಪ್ ಪೇನ್, ಹೇಳ್ಕೊಳಕ್ಕಾಗಲ್ಲ ನೋವು. ಅತಿ ಅತಿ ಅತೀ ನೋವು. ಎಷ್ಟು ಅಂಟ್ಕೊಂಡಿರ್ತೀವಿ ಅಷ್ಟೇ ಅದು ರಿಲೀಸ್ ಆಗ್ಬೇಕಾದ್ರೆ ನೋವಾಗತ್ತೆ, ಅಷ್ಟೇ ಅಳು ಬರುತ್ತೆ. ಅಳು ಯಾಕ್ ಬರುತ್ತೆ? ಎಷ್ಟು ಅಂಟ್ಕೊಂಡಿರ್ತೀವಿ ಅದು ರಿಲೀಸ್ ಆಗೋದು ನಮ್ಮ ಕಣ್ಣೀರಿಂದಾನೇ. ನಮ್ಮ ನೋವು ರಿಲೀಸ್ ಆಗೋದು ನಮ್ಮ ಅಳುವಿಂದಾನೇ. ಸೊ ಅದಕ್ಕೆ ಈ ಡೀಪ್ ಹೀಲಿಂಗ್, ಡಿಟ್ಯಾಚ್‌ಮೆಂಟ್ ಅನ್ನೋದು ಯೂನಿವರ್ಸ್ ನಮಗ್ ಕಲಿಸ್ಬೇಕಾದ್ರೆ ಅತಿಯಾದ ನೋವು, ಅತಿಯಾದ ನೋವು, ಅತಿಯಾದ ಅಳು. ನೋವಾಗತ್ತಾ? ಓಕೆ, ಅಕ್ಸೆಪ್ಟ್. ಅಳು ಬರುತ್ತಾ? ಚೆನ್ನಾಗ್ ಅಳಿ. ಚೆನ್ನಾಗ್ ಅತ್ತು ಸುಸ್ತಾದ್ಮೇಲೆ ಚೆನ್ನಾಗ್ ನಿದ್ದೆ ಬರುತ್ತೆ. ಚೆನ್ನಾಗ್ ನಿದ್ದೆ ಮಾಡಿ. ಅದಾದ್ಮೇಲೆ ಎದ್ಮೇಲೆ ಚೆನ್ನಾಗ್ 2-3 ಬಕೆಟ್ ನೀರ್ ಉಯ್ಕೊಂಡ್ ಸ್ನಾನ ಮಾಡಿ. ಯಾವಾಗ ನೋವಾದ್ರೂ ನಿಮ್ಗೆ ಇದನ್ನ ಮಾಡಿ. ಎಷ್ಟು ರಿಲೀಫ್ ಆಗತ್ತೆ ಅಂದ್ರೆ ಸದ್ಯಕ್ಕೆ ಆ ಇನ್ಸಿಡೆಂಟ್‌ನಿಂದ ಆ ಪರ್ಟಿಕ್ಯುಲರ್ ವಿಷಯದಿಂದ, ಆ ಸಂದರ್ಭದಿಂದ, ಆ ಒಂದು ವಿಷಯದಲ್ಲಿ ಕ್ಷಮಿಸಿ ನಾವು ಹೊರಗ್ ಬರೋದಕ್ಕೆ ಹೆಲ್ಪ್ ಆಗತ್ತೆ. ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬರ್ತಾ 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 ನೋವು ಕೂಡ
ಓಹ್! ಇಷ್ಟೊಂದೆಲ್ಲ ಮಾಡ್ಕೊಳ್ತಾ ಇದೀನಾ? ಓಕೆ. ಇದನ್ನ ಇಷ್ಟು ಈಸಿಲಿ ನಾವು ರಿಲೀಸ್ ಮಾಡ್ಬೋದಲ್ಲ ಅಂತ ಅನ್ಬಿಟ್ಟು ಈಸಿಲಿ ರಿಲೀಸ್ ಮಾಡೋದಕ್ಕೆ ನಮ್ಗೆ ಆಮೇಲೆ ಹೆಲ್ಪ್ ಆಗತ್ತೆ. ತುಂಬಾ ಎಮೋಷನಲ್ ಡೀಪ್ ಆಗ್ಬೇಕಾ ಹೀಲಿಂಗ್ ಆಗ್ಬೇಕಾದ್ರೆ ಆದಷ್ಟು ಗಾಳಿಲಿ ಓಡಾಡಿ ಮರ, ಗಿಡ, ವಾಟರ್ ಬಾಡೀಸ್ ಎಲ್ಲಿ ನದಿ, ಕೆರೆ ಅಂಥದ್ದಿರುತ್ತೆ ಅಲ್ಲಿ ಚೆನ್ನಾಗಿ ವಾಕ್ ಮಾಡಿ, ಟ್ರಾವೆಲ್ ಮಾಡುವಂತ ಹ್ಯಾಬಿಟ್ ಇದ್ರೆ ಖಂಡಿತ ಟ್ರಾವೆಲ್ ಮಾಡಿ. ಟ್ರಾವೆಲ್ ಮಾಡುವಂಥದ್ದು ನಮಗೆ ನಿಜವಾಗ್ಲೂ ಒಂದು ಹೀಲಿಂಗ್. ತುಂಬಾ ಚೆನ್ನಾಗಿ ಹೀಲ್ ಆಗತ್ತೆ. ಎಲ್ಲ ನೋವನ್ನ ಮರ್ತ್ಬಿಟ್ಟು, ನೆನ್ನೆಗಳನ್ನ ಬಿಟ್ಟು ಇವತ್ನಲ್ಲಿ ಬದುಕ್ತಾ ಮುಂದೆ ಹೋಗೋದಕ್ಕೆ ನಮಗೊಂದು ದಾರಿ ಮಾಡ್ಕೊಡುತ್ತದು. ಇದೆಲ್ಲ ಕೂಡ ನಾನು ಹೇಳಿರುವಂಥದ್ದು ರೆಮಿಡೀಸು. ಇದೆಲ್ಲ ತುಂಬಾ ಚೆನ್ನಾಗ್ ವರ್ಕ್ ಆಗುತ್ತೆ. ಇದೆಲ್ಲ ನಾನ್ ಯೂಸ್ ಮಾಡಿ ನನ್ಗೆ ಕಂಪ್ಲೀಟ್‌ಲಿ ನಾನ್ ಹೀಲ್ ಆಗಿ ತುಂಬಾ ಕಂಪ್ಲೀಟ್‌ಲಿ ಹೀಲ್ ಆಗಿರೋದ್ರಿಂದ ನಾನು ದಿನಾ ವಿಡಿಯೋಗಳನ್ನ ಅಪ್‌ಲೋಡ್ ಮಾಡೋದಕ್ಕಾಗ್ತಿದೆ. ನನ್ನ ಹೀಲಿಂಗ್ ಟೈಮಲ್ಲಿ ನಾನು ತಿಂಗ್ಳುಗಟ್ಲೆ ವಿಡಿಯೋ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾನೇ ತುಂಬಾ ನೋವಲ್ಲಿದ್ದೆ. ಆಲ್ರೆಡಿ ಎಲ್ಲಾರ್ ಲೈಫಲ್ಲೂ ತುಂಬಾ ನೋವಿದೆ. ನನ್ನ ಗೋಳು ಕೂಡ ಹೇಳ್ಕೊಂಡು ಅವ್ರಿಗೆ ಮತ್ತೆ ಆ ನೋವನ್ನ ನಾವ್ ಏನ್ ಕೊಡ್ತೀವಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೋವನ್ನ ತುಂಬಾ ಕ್ಲೋಸ್ ಇರೋವ್ರ ಜೊತೆ ಬಿಟ್ಟು ಬೇರೆಯವ್ರ ಜೊತೆ ಹಂಚ್ಕೊಳಲ್ಲ. ಜನಗಳು ಆಲ್ರೆಡಿ ಎಲ್ಲಾರು ನೋವಲ್ಲಿದ್ದಾರೆ. ಇನ್ನು ನಮ್ ಕತೆಗಳೆಲ್ಲ ಹೇಳಿ ಅವ್ರಿಗೆ ಇನ್ನೂ ನೋವು ಹೆಚ್ಚು ಮಾಡೋದಕ್ ನನ್ಗಿಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ನನ್ನ ಹೀಲಿಂಗ್ ಟೈಮ್‌ನಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇರ್ಲಿಲ್ಲ. ನಾವ್ ನಾನ್ ಕಂಪ್ಲೀಟ್‌ಲಿ ಹೀಲ್ ಆಗಿದ್ದೀನಿ. ಕಂಪ್ಲೀಟ್‌ಲಿ ಹ್ಯಾಪಿನೆಸ್ಸು, ಗ್ರಾಟಿಟ್ಯೂಡು, ತುಂಬಾ ಪಾಸಿಟಿವ್ ಹೈ ವೈಬ್ರೇಷನ್ ಅಲ್ಲಿ ಇರೋದ್ರಿಂದ ಡೈಲಿ ಆದಷ್ಟು ನನ್ನ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಇದು ಇದು ವಿಡಿಯೋಸ್‌ಗಳಿದೆ ಮತ್ತೆ ಡೈಲಿ ಶಾರ್ಟ್ಸು 3, 4 ಶಾರ್ಟ್ಸ್ ಹಾಕ್ತಾ ಇದೀನಿ. ಪಾಸಿಟಿವ್ ಆಮ್, ಅಫರ್ಮೇಷನ್ ಇರೋಂಥ ಆಮ್, ಪೋಸ್ಟ್‌ಗಳನ್ನ ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ಕೂಡ ನಿಮ್ಮ ಹೀಲಿಂಗ್ಗೆ ಖಂಡಿತ ಹೆಲ್ಪ್ ಆಗತ್ತೆ. ಯಾಕೆ ಇದೆಲ್ಲ ನನ್ನ ಹೀಲಿಂಗ್‌ಗಳಿಗೆ ನನಗೆ ತುಂಬಾನೇ ಹೆಲ್ಪ್ ಆಗಿದೆ. ಮತ್ತೆ ರಾತ್ರಿ 9 ಗಂಟೆಗೆ ಮನಿ ಮ್ಯಾನಿಫೆಸ್ಟೇಷನ್‌ಗೋಸ್ಕರ ಪಾಸಿಟಿವ್ ಅಫರ್ಮೇಷನ್ ಇರುವಂಥ ವಿಡಿಯೋಗಳನ್ನ ಹಾಕ್ತೀನಿ. ಅದನ್ನು ಕೂಡ ರೆಗ್ಯುಲರ್ ಆಗಿ ನೋಡಿ. ನಿಮ್ಮ ಮನಿ ಮ್ಯಾನಿಫೆಸ್ಟೇಷನ್‌ಗೆ ಕೂಡ ಇದು ಹೆಲ್ಪ್ ಆಗತ್ತೆ. ಇದು ದಿನ ರಾತ್ರಿ 9 ಗಂಟೆಗೆ ಶಾರ್ಟ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟು ಹೀಲಿಂಗ್ ಆಗ್ತಾ ಎಲ್ಲಾ ವ್ಯಕ್ತಿಗಳಿಂದ ಎಲ್ಲಾ ಸಂದರ್ಭಗಳನ್ನ ಕ್ಷಮಿಸಿ, ಅವ್ರಿಗೆ ಬುದ್ಧಿ ಇದ್ದೋ ಬುದ್ಧಿ ಇಲ್ದಲೆ ಮಾಡಿದ್ರು ನಾನ್ ಮುಂದಕ್ಕೆ ಹೋಗ್ಬೇಕು. ಅವ್ರನ್ನ ಕ್ಷಮಿಸಿ ಡಿಟ್ಯಾಚ್ ಆಗಿ ಮುಂದಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆನಂದ, ಸಂತೋಷ, ತೃಪ್ತಿ ನಮ್ಮ ಸ್ವಂತ ಆಗತ್ತೆ. ನಾವು ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ, ಆಧ್ಯಾತ್ಮಿಕ ಸಾಧನೆಗೆ ಮತ್ತು ಸುಖ, ಶಾಂತಿ, ಸಮೃದ್ಧಿಯ ಜೀವನ ನಮ್ದಾಗತ್ತೆ. ಹಣದಲ್ಲಿ ತೀರಾ ಬಡತನದಲ್ಲಿ ಹುಟ್ಟಿದ್ರು ನಿಜವಾಗ್ಲೂ ಆಧ್ಯಾತ್ಮದ ಒಂದು ಇನ್ನರ್ ವರ್ಕ್‌ಲಿ ಸಾಧನೆ ಎಷ್ಟ್ರ ಮಟ್ಟಿಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಕಂಪ್ಲೀಟ್ ಶ್ರೀಮಂತಿಕೆಯ ಲೈಫನ್ನ ನಾವು ಲೀಡ್ ಮಾಡೋ ಲೆವೆಲ್‌ಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಈ ನೋವು, ಪೇನ್‌ನಲ್ಲಿದ್ದಾಗ ನಮ್ಮ ಭೌತಿಕ ಜೀವನದಲ್ಲಿ ನಾವು ಬದುಕಬೇಕು ಅಂದ್ರೆ ಅದಕ್ಕೆ ನಮ್ಮ ಕೆಳಗಿನ 3 ಚಕ್ರಗಳು ತುಂಬಾ ಇಂಪಾರ್ಟೆಂಟ್. ಈ 3 ಚಕ್ರಗಳು ಹೀಲ್ ಆದಾಗ ನಮ್ಗೆ ಸಂಪಾದನೆಗೆ ಹೊಸ ದಾರಿ, ನಮ್ಮ ದೇಹ ಆರೋಗ್ಯ ಚೆನ್ನಾಗಾಗುತ್ತೆ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯ ಫಸ್ಟ್ ಚೆನ್ನಾಗಾಗುತ್ತೆ. ಅದಾದ್ಮೇಲೆ ಸಂಪಾದನೆಗೆ ಹೊಸ ಐಡಿಯಾಗಳು, ಹೊಸ ದಾರಿಗಳು, ಅವಕಾಶಗಳು ಬರ್ತಾ ಹೋಗುತ್ತೆ. ಜಸ್ಟ್ ನಾವು ಆರಾಮಾಗಿ ಸಂಪಾದನೆ ಮಾಡ್ಕೊಳ್ತಾ ಹೋಗ್ತೀವಿ. ಹೀಲ್ ಆದ್ಮೇಲೆ ನಮ್ಮ ಓರಾ ಆಗಿರ್ಬೋದು, ನಮ್ಮ ಚಕ್ರಗಳು ಹೀಲ್ ಆಗತ್ತೆ. ನಮ್ಮ ಕುಂಡಲಿನಿ ಶಕ್ತಿ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಓರಾದಲ್ಲಿ ಎಂತ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದ್ರೆ, ನಾವೊಂದು ಮ್ಯಾಗ್ನೆಟ್ ತರ ನಮ್ಗೇನ್ ಬೇಕೋ ಅದನ್ನೆಲ್ಲ ಎಳ್ಕೊಂಡು ನಮ್ಮ ಹತ್ರ ಕರ್ಕೊಳ್ಳೋ ಅಂತ ಮ್ಯಾಗ್ನೆಟ್ ಆಗ್ತೀವಿ. ಮನಿ ಮ್ಯಾಗ್ನೆಟ್ ತರ. ಅವಕಾಶಗಳನ್ನಾಗಿರ್ಬಹುದು, ಅದಕ್ಕೆ ಬೇಕಾದಂತ ವ್ಯಕ್ತಿಗಳನ್ನಾಗಿರ್ಬೋದು, ವಸ್ತುಗಳನ್ನಾಗಿರ್ಬೋದು ಎಲ್ಲ ನಮ್ಮ ಹತ್ರ ತಾನಾಗೇ ಬರ್ತಾ ಹೋಗುತ್ತೆ. ಸಂಪಾದನೆ ಎಷ್ಟು ಬರ್ತಾ ಹೋಗುತ್ತೆ, ಬೇಕಾಗಿದ್ದನ್ನೆಲ್ಲ ಕೊಂಡ್ಕೊಳ್ಬಹುದು. ಸಂಬಂಧಗಳು ಸರಿ ಹೋಗುತ್ತೆ. ಹಣದಲ್ಲಿ ಸರಿ ಹೋದ್ವಿ, ಸಂಬಂಧದಲ್ಲಿ ಸರಿ ಹೋದ್ವಿ, ಲೈಫಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ಎಷ್ಟು ಸುಖವಾಗಿ ಬದುಕ್ಬೋದು ಹೇಳಿ. ಜೀವನ ಅನ್ನೋದ್ರ ಮೇಲೆ ಆಸೆ ಬರುತ್ತೆ. ತುಂಬಾ ಸಂತೋಷವಾಗಿ ಸುಖ, ಶಾಂತಿ, ಸಮೃದ್ಧಿಯಿಂದ ಶ್ರೀಮಂತಿಕೆ ಜೀವನವನ್ನ ನಾವು ಬದುಕ್ಬೋದು. ಇನ್ನರ್ ಹೀಲಿಂಗ್ ಅನ್ನೋದು ನಮ್ಮ ಲೈಫ್‌ನಲ್ಲಿ ಅಂಥ ಬದಲಾವಣೆಗಳನ್ನ ತರುತ್ತೆ. ನಮ್ಮ ದೇಹ, ಬುದ್ಧಿ, ಮನಸ್ಸು, ಆತ್ಮ ಕಂಪ್ಲೀಟ್‌ಲಿ ಒಂದು ಅಲೈನ್‌ಮೆಂಟ್‌ಗೆ ಬರುತ್ತೆ. ನಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗತ್ತೆ. ನಾವ್ ಹಿಂಗ್ ಅನ್ಕೊಂತೀವಿ ಹಂಗಾಗ್ತಾ ಹೋಗುತ್ತೆ. ಆದ್ರಿಂದ ಆ ಪವರ್ ನಮ್ಮಲ್ಲಿ ಅತಿ ಚೆನ್ನಾಗಿ ಆಕ್ಟಿವೇಟ್ ಆಗೋದು ನಮ್ಮ ನೆಗೆಟಿವ್ ಥಾಟ್
ಯಾವ್ದ್ಯಾವ್ದು ನಮಗ್ ಬೇಡ, ವೇಸ್ಟ್ ಅನ್ನುವಂಥದ್ದು ಇರುತ್ತೆ ಅದನ್ನೆಲ್ಲ ತೆಗ್ದು ಹಾಕಿದ್ರೆ ಅವಾಗ ನಮ್ಗೆ ಅದೇ ಪಾಸಿಟಿವಿಟಿ ಬರ್ತಾ ಹೋಗುತ್ತೆ. ನಾವು ಇದನ್ನ ಪಡ್ಕೊಳ್ಳೋ ಅಂತ ಯೋಗ್ಯತೆಯನ್ನ ನಾವು ಪಡ್ಕೊಂಡಿದೀವಿ, ನಮಗೆ ಅರ್ಹತೆ ಯೋಗ್ಯತೆ ಇದೆ ಅಂತಂದಾಗ ಯೂನಿವರ್ಸ್ ಎಲ್ಲವನ್ನೂ ನಮ್ಗೆ ಕೊಡ್ತಾ ಹೋಗುತ್ತೆ. ಯೂನಿವರ್ಸ್ ನಮಗೆ ಕೊಡೋದಕ್ಕೆ ಯಾವಾಗ್ಲೂ ರೆಡಿ ಆಗಿರುತ್ತೆ. ಆದ್ರೆ ಪಡ್ಕೊಳ್ಳೋ ಅಂತ ಅರ್ಹತೆ ಯೋಗ್ಯತೆ ನಿನಗಿದೆ ಅನ್ನೋದನ್ನ ತೋರ್ಸು. ನೀನ್ ಎಷ್ಟು ಎಫರ್ಟ್ ಹಾಕ್ತಾ ಇದೀಯ, ಏನ್ ಕೆಲ್ಸ ಮಾಡ್ತಾ ಇದೀಯ, ನಿನ್ ನೋವಲ್ಲೇ ನೀನ್ ಕೂತಿದ್ಯಾ, ಇನ್ನು ಸೋಂಬೇರಿ ಆಗಿದ್ಯಾ, ನೀನ್ ಹಿಂಗಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳತ್ತೆ. ಹೀಲ್ ಆಗ್ತಾ ಆಗ್ತಾ ಪ್ರತಿಯೊಂದು ನಮ್ ಲೈಫ್‌ನಲ್ಲಿ ಬದಲಾಗ್ಬಿಡತ್ತೆ. ಸೊ ನಾಳೆ ಸಾಯಂಕಾಲ 7 ಗಂಟೆಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.